ಶ್ರೀ ಗುರುಭ್ಯೋ ನಮಃ. ಶ್ರೀಮದಾಚಾರ್ಯರ ಭಾಷ್ಯ ಹೆಂಗಿದೆ ಅದು? ಎಲ್ಲ 2 ನಿಮಿಷ ಉಪನ್ಯಾಸ ಅಷ್ಟೆ. ಏಕವಿಂಶತಿ ಕುಭಾಷ್ಯ ದೂಷಕಂ ಬ್ರಹ್ಮಸೂತ್ರಗಳ ಭಾಷ್ಯ ಅದ್ಭುತಂ ಅಪ್ಯದೃಶ್ಯ ಮತನೋದನಂತಧೀಹಿ ಭೂತಭಾವಿ ಭವದಾತ್ಮಭಿಃ ಕ್ವಚಿತ್. ಶ್ರೀಮದಾಚಾರ್ಯರ ಭಾಷ್ಯ ಶ್ರೀಮದಾಚಾರ್ಯ ಅವತಾರ ಮಾಡೋದಕ್ಕಿಂತ ಮೊದಲೇ 21 ಜನ ಭಾರಿ ವಿದ್ವಾಂಸರು, ಅದರೊಳಗೆ ಎಲ್ಲ ಯತಿಗಳು ಅಂತಲ್ಲ, ಜ್ಞಾನಿಗಳು ಯತಿಗಳು ಕೂಡ, ಅವರು ವೇದವ್ಯಾಸರು ಬರೆದಿರ್ತಕ್ಕಂಥ ಬ್ರಹ್ಮಸೂತ್ರಕ್ಕೆ ಭಾಷ್ಯವನ್ನು ಬರೆದಿದ್ದಾರೆ. ಭಾರತೀಯ ವಿಜಯಶ್ಚೈವ ಅಂತ ಅದೊಂದು ಶ್ಲೋಕನೇ ಇದೆ. 21 ಜನ ಬರೆದಿರ್ತಕ್ಕಂಥ ಭಾಷ್ಯ ಅದು ಅವರವರ ದೃಷ್ಟಿಯಿಂದ ಉತ್ತಮವಾಗಿದೆ. ನಮ್ಮ ದೃಷ್ಟಿಯಿಂದಲೂ ಉತ್ತಮ. ಯಾಕೆಂದರೆ ನಮಗಷ್ಟೇ ಬರೋದಲ್ಲ, ನಮಗೇನು ಬರೋಲ್ಲ, ಅವ್ರೇನು ಬರೆದಿದ್ದಾರೆ ಅಂತ ನಮಗೆ ಗೊತ್ತಾಗಲ್ಲ. ಭಾಳ ಚೆನ್ನಾಗಿ ಬರೆದಿದ್ದಾರೆ ಅಂತ ಹೇಳ್ತೀವಿ. ಆಚಾರ್ಯರು ಭಾಷ್ಯವನ್ನು ಬರೆದರು. ಆ ಭಾಷ್ಯವನ್ನು ಬರೆದ ಮೇಲೆ ಅದು ಹೇಗಿತ್ತು ಅಂದರೆ ಅದ್ಭುತವಾಗಿತ್ತು. ಏಕವಿಂಶತಿ ಕುಭಾಷ್ಯ ದೂಷಕಂ ಬ್ರಹ್ಮಸೂತ್ರಗಳ ಭಾಷ್ಯ ಮದ್ಭುತಂ ಅಪಿ ಅದೃಶ್ಯಂ ಅಪ್ಯದೃಶ್ಯ ಮತನೋದ್ ಅನಂತದೀಹಿ ಭೂತ ಭಾವಿ ಭವದಾತ್ಮದೀಹಿ. ಇಲ್ಲಿ ಆಚಾರ್ಯರು ಬರೆದಂಥ ಭಾಷ್ಯ ಹಿಂದ್ಯಾರೂ ಬರೆದಿಲ್ಲ, ಮುಂದ್ಯಾರೂ ಬರೆಯಲ್ಲ. ಈಗನಂತೂ ಆಚಾರ್ಯ ಬಿಟ್ಟು ಇನ್ಯಾರೂ ಬರೆದಿಲ್ಲ. ಅದು ಅಂಥ ಅದ್ಭುತವಾದ ಭಾಷ್ಯವನ್ನು ಬರೆದಿದ್ದಾರೆ. ಇಲ್ಲೇನಿಲ್ಲ, ಅದ್ಭುತ ಅನ್ನೋ ಶಬ್ದಕ್ಕೆ ಅರ್ಥ ಏನು? ಇಷ್ಟೇ. ಅದ್ಭುತ ಅನ್ನೋ ಶಬ್ದಕ್ಕೆ ಅರ್ಥ ಏನು? ಹೇಳ ಈ ಕಡೆ ಗಮನ ಕೊಡಿ. ಅದ ಅಂದ್ರೆ ಅದ ಭಕ್ಷಣೆ. ಹಾ. ಭೂತ ಅಂದ್ರೆ ಬುಕ್ ಶುದ್ಧಿ ಚಿಂತನೆಯೋ. ಹಾ. ಪ್ರತ್ಯಯ. ಹಾ. ಅಂದ್ರೆ ಜಗತ್ತನ್ನು ತಿಂದ್ರೂ ಕೂಡ ಶುದ್ಧಿಗೆ ಏನು ತೊಂದರೆ ಇಲ್ಲ. ರಾಗದನ್ನ ತಿಂದ್ರೂ ಕೂಡ ಅವನಿಗೆ ತೊಂದರೆ ಇಲ್ಲ. ನಂದು ಕೇಳಿ, ನಿರುಕ್ತ ಅಂತಕ್ಕಂಥದ್ರೊಳಗೆ ವೇದಗಳಿಗೆ ಅರ್ಥ ಇದಕ್ಕೆ ಬೇಕಲ್ಲ 5 ವಿಷಯಗಳು. ವರ್ಣಾಗಮೋ ವರ್ಣ ವಿಪರ್ಯಶ್ಚ ವರ್ಣಾಗಮ ವರ್ಣ ವಿಪರ್ಯ ತದುಚ್ಯತೆ ಪಂಚವಿಧಂ ನಿರುಕ್ತಂ ಅಂತಿದೆ. ಅಂದ್ರೆ ನಿರುಕ್ತದ ಪ್ರಕಾರ ಕೆಲವು ಶಬ್ದಗಳಿಗೆ ಅರ್ಥ ಹೇಳಬೇಕಾದ್ರೆ, ವೇದಗಳಿಗೆ ಅರ್ಥ ಹೇಳಬೇಕಾದ್ರೆ ವರ್ಣವನ್ನ, ಅಕ್ಷರವನ್ನ ನಾವು ದೀರ್ಘವನ್ನ ಹ್ರಸ್ವವಾಗಿ ಮಾಡ್ಕೋಬಹುದು, ಹ್ರಸ್ವವನ್ನ ದೀರ್ಘವಾಗಿ ಮಾಡ್ಕೋಬಹುದು. ಒಂದು ಅಕ್ಷರ ಇರ್ಲಿಲ್ಲ ಅಂದ್ರೆ ಸೇರಿಸ್ಕೋಬಹುದು. ಇದಕ್ಕೊಂದು ನಿಯಮನ ಇದೆ. ಅದಕ್ಕೋಸ್ಕರ ಅದ್ಭುತ ಅನ್ನೋ ಶಬ್ದ ಮಧ್ವ ವಿಜಯದಲ್ಲಿ ಹೇಳಿದ್ದಾರೆ. ಭೂಯೋ ಬೋಧಸ್ತೋ ಭೂಯೋ ವ್ಯಾಚಕ್ಷೌ ಭಾಷ್ಯಮದ್ಭುತಂ. ಅದು ಕೂಡ ಅದ್ಭುತಂ ಅನ್ನೋ ಶಬ್ದ ಹೇಳಿದ್ದಾರೆ. ಆ ಶಬ್ದ ಹೇಳಿದಾಗ ಇಲ್ಲಿ ನಾವೇನು ಮಾಡ್ಕೋಬೇಕು? ಇವರು ಹೇಳಿದ್ದು ನಿಜ. ಅದ್ಭುತಂ ಅನ್ನೋದು ಅದ ಭೂತ ಇದೆ. ಅದ ಒಂದು ಪದ, ಭೂತ ಒಂದು ಪದ. ಭೂತವನ್ನ ನಿರುಕ್ತ ಪ್ರಕಾರ ದೀರ್ಘ ಮಾಡ್ಕೋಬೋದು ಅಂತ ಹೇಳಿದ್ನಲ್ಲ, ಅದಕ್ಕೆ ಭೂ ಅನ್ನೋದನ್ನ ಭೂ ಮಾಡ್ಕೊಳ್ಳಿ. ಭೂತ ಅದ. ಭೂತ ಅಂದರೆ ಆಚಾರ್ಯರು ಭಾಷ್ಯ ಮಾಡೋದಕ್ಕಿಂತ ಮೊದಲೇ, ಆಚಾರ್ಯರ ಅವತಾರಕ್ಕಿಂತ ಮೊದಲೇ ಏನು 21 ಭಾಷ್ಯ ಇತ್ತೋ ಅದು ಭೂತಕಾಲೀನ ಭಾಷ್ಯ. ಅವುಗಳನ್ನು 21 ಭಾಷ್ಯಗಳನ್ನು ಕೂಡ ಅದ ಭಕ್ಷಣೆ ಅಂತ ಹೇಳಿದ್ರು. ಸರಿ, ಅದ ಅಂದ್ರೆ ನುಂಗಿ ಹಾಕ್ತಕ್ಕಂಥ ಭಾಷ್ಯ 22ನೇ ಭಾಷ್ಯ ಶ್ರೀಮದಾಚಾರ್ಯರ ಭಾಷ್ಯ. ಅದಕ್ಕೆ ಅದ್ಭುತ 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 ಅಂತ ಹೆಸರಿಟ್ಟಿದ್ದಾರೆ. ಏಕವಿಂಶತಿ ಕುಭಾಷ್ಯ ದೂಷಕಂ ಬ್ರಹ್ಮಸೂತ್ರಗಣ ಭಾಷ್ಯಮದ್ಭುತಂ ಅಪ್ಯದೃಶ್ಯ ಮತನೋದನಂತಧೀಹಿ ಭೂತಭಾವಿ ಭವದಾತ್ಮಭಿಃ ಕ್ವಚಿತ್. ಇದು ಒಂದು. ಇಂಥದ್ರಲ್ಲಿ ಮಧ್ವ ವಿಜಯಕ್ಕೆ ಒಂದೊಂದು ಶ್ಲೋಕಗಳಿಗೆಲ್ಲ ಅನೇಕ ವಿಷಯಗಳನ್ನು ಕಂಡುಹಿಡಿದೀನಿ, ಒಂದೊಂದೇ ಹೇಳ್ತೀನಿ. ಅದು ಪ್ರಸಕ್ತಿ ಬಂದಾಗ ಹೇಳೋದು. ಪುರೇ ಕುಮಾರಾನ್ ಅರಸಾನ್ ವಿಹಾರಾನ್ ನಿರೀಕ್ಷ ಸರ್ವಾನಪಿ ಮಂದಲೀಲಃ ಕೈಶೋರಲೀಲಾಂ ಹತಸಿಂಹ ಸಂಘಾಂ ವನೇ ಪ್ರವೃತ್ತಾಂ ಸ್ಮರತಿ ಸ್ಮ ಸೂತ್ಕಃ. ಇದು ಭೀಮಸೇನ ದೇವರ ಆಟದ ವೈಶಿಷ್ಟ್ಯ ಹೇಳ್ತಾ ಇದ್ದಾರೆ.
ನಾರಾಯಣ ಪಂಡಿತಾಚಾರ್ಯರು. ಪುರೇ ಕುಮಾರಾನ್ ಅಲಸಾನ್ ವಿಹಾರಾನ್. ಪುರೇ ಪಟ್ಟಣದಲ್ಲಿರ್ತಕ್ಕ ದುರ್ಯೋಧನ, ಧರ್ಮರಾಜ, ಅರ್ಜುನ, ನಕುಲ, ಸಹದೇವ ಎಲ್ಲರೂ ಅವ್ರ ಜೊತೆಗೆ ಆಟ ಆಡ್ಬೇಕು. ಸಣ್ಣ ವಯಸ್ಸು. ಇನ್ನು ದುರ್ಯೋಧನಂಗೆ ಭೀಮನ್ ಮೇಲೆ ಈರ್ಷ್ಯಾದ್ವೇಷ ಉಂಟಾಗಿಲ್ಲ, ಒಳಗೆ ಕುದೀತಿದೆ, ಹೊರಗೆ ಬಂದಿದ್ದ. ಪುರೇ ಕುಮಾರನ್ ಅಲಸಾನ್. ಭೀಮಸೇನ ಆಟ ಆಡ್ತಾ ಇದ್ದಾನೆ. ಭೀಮಸೇನ ಆಟ ಆಡ್ತಿದ್ರೆ ಅವರೆಲ್ಲ ಭೀಮಸೇನಷ್ಟು ಚಾತುರ್ಯ ಯಾರಿಗೂ ಇಲ್ಲ. ಅಲಸಾನ್ ವಿಹಾರಾನ್, ಆಟದಲ್ಲಿ ಆಲಸ್ಯವಂತರಾಗಿದ್ದಾರೆ. ಏನಪ್ಪ, ಒಂದು ಆಟ ಆಡ್ಲಿಕ್ಕೆ ಎಷ್ಟೊತ್ತು ಮಾಡ್ತಾನೆ, ಒಂದು ಬೇಕು ಅಂತ ಇದ್ದಾರೆ. ನಿರೀಕ್ಷ ಸರ್ವಾನಪಿ ಮಂದಲೀದ. ಈಗ ಅವ್ರ ಜೊತೆ ಸೇರಿಬಿಟ್ಟಿದ್ದಾನೆ. ಅವ್ರ ಜೊತೆ ಸೇರಿದ ಮೇಲೆ ಅವರಂತೆ ಆಟ ಆಡ್ಬೇಕು. ನಾವು ಸಣ್ಣ ಮಕ್ಕಳ ಜೊತೆ ಸೇರ್ಕೊಂಡು ನಮ್ಮ ಮೊಮ್ಮಕ್ಕಳ ಜೊತೆ ಸೇರ್ಕೊಂಡು ಆಟ ಆಡಿದ್ರೆ ನಮ್ಮ ಸ್ಪೀಡ್ ತೋರ್ಬೇಕಾಗತ್ತ. ನಮ್ಮ ಮೊಮ್ಮಕ್ಕಳು ಎಷ್ಟಿರ್ತಾರೋ ಅವ್ರಿಗೆ ತಕ್ಕಷ್ಟೇ ನಾವು ಆಟ ಆಡಬೇಕಾಗತ್ತೆ. ಅದಕ್ಕೆ ಭೀಮಸೇನ ದೇವರು ಈ ಜೀವರಾಶಿಗಳು ಏನಿದ್ದಾರೆ, ಈ ದುರ್ಯೋಧನ ಅವ್ರು 100 ಜನ, ಭೀಮಸೇನನ್ ಬಿಟ್ಟು 5 ಜನ, ಇವ್ರ ಜೊತೆಗೆ ಆಟ ಆಡ್ತಾ ಇದ್ರು. ಇದಕ್ಕಿಂತ ಸುಮ್ಮನೆ ವನದಲ್ಲಿದ್ದು ಅಲ್ಲಿ ಸಿಂಹಗಳು ಬರ್ತಿತ್ತು, ಅವುಗಳ ಜೊತೆಗೆ ಆಟ ಆಡೋದು ಬಹಳ ಚೆನ್ನಾಗಿತ್ತು ಅಂತ. ವನದಲ್ಲಿ ಹುಟ್ಟಿದಾಗ, ವನದಲ್ಲಿ ಇದ್ದಾಗ ಸಿಂಹಗಳ ಜೊತೆಗೆ ಏನು ಆಟ ಆಡ್ತಿದ್ರು ಅದನ್ನ ಇಲ್ಲಿ ಉತ್ಸಾಹದಿಂದ ಆ ಆಟವನ್ನು ಸ್ಮರಣೆ ಮಾಡ್ಕೊತಿದ್ರು ಅಂತ ಇಷ್ಟು ಅರ್ಥ. ಇಂತಹ ಶ್ಲೋಕಗಳಿಗೆ ಮಧ್ವ ವಿಜಯದಲ್ಲಿ ನಾನು ಹುಡುಕಿ ಒಂದು 10-20 ಬರೆದಿಟ್ಕೊಂಡಿದ್ದೀನಿ. ಏನು ಮಾಡಬೇಕು ಅಂತ. ಪುರೇ ಕುಮಾರಾನ್. ಪುರೇ ದೇಹಾಖ್ಯ ಪುರೇ, ದೇಹವೆಂಬ ಪಟ್ಟಣದಲ್ಲಿ. ಕುಮಾರಾನ್, ನಮಗೆ ಎಲ್ಲ ನಮಗೆ ಪ್ರಚೋದನ ಮಾಡ್ತಕ್ಕವರು, ಪ್ರೇರಣೆ ಮಾಡ್ತಕ್ಕವರು ಎಲ್ಲ ತತ್ವಾಭಿಮಾನಿ ದೇವತೆಗಳು. ಪುರೇ ಕುಮಾರಾನ್, ತತ್ವಾಭಿಮಾನಿ ದೇವತೆಗಳಿಗೆ ಕುಮಾರನ್ ಕರೆದು ಹೆಂಗೆ ಅರ್ಥ ಆಗುತ್ತೆ. ಕುಚ್ಚಿತ ಮಾರಹ ಯೈಸ್ತೆ ಕುಮಾರಹ. ಯಾರಿಂದ ಮನ್ಮಥನು ತಿರಸ್ಕರಿಸಲ್ಪಟ್ಟಿದ್ದಾನೋ ಅಂಥ ತತ್ವಾಭಿಮಾನಿ ದೇವತೆಗಳು. ಕುಮಾರನ್, ದೇಹದಲ್ಲಿರ್ತಕ್ಕಂಥ ತತ್ವಾಭಿಮಾನಿ ದೇವತೆಗಳನ್ನ ನೋಡಿ ಅಲಸಾನ್, ಪರಮಾತ್ಮನಲ್ಲಿ ಅ ಆ ಅಮ್ಮ ಪ್ರಾಣಶಿ ವ್ಯಾಸಃ ಸಹಸ್ರಕೃತೆ ಅಂಥೇಳಿ ಆ ಅಕಾರವಾಚ್ಯನಾದ ವಾಸುದೇವ, ವೇದವ್ಯಾಸು, ನಾರಾಯಣ. ಅಲಸಾನ್, ಅವರನ್ನ ಧ್ಯಾನ ಮಾಡೋದ್ರಿಂದ ಅವರಿಗೆ ಲಸ, ಕಾಂತಿ ಅನ್ನೋದು ಬರ್ತಕ್ಕಂಥದ್ದಾಗಿ. ಪುರೇ ಕುಮಾರಾನ್ ವಿಹಾರ ಅಲಸಾನ್ ವಿಹಾರಾನ್ ನಿರೀಕ್ಷ ಸರ್ವಾನಪಿ. ತಮ್ಮಕ್ಕಿಂತ ಕೆಳಗಿರ್ತಕ್ಕಂಥ ತತ್ವಾಭಿಮಾನಿ ದೇವತೆಗಳಿದ್ದರು ಎಲ್ಲ. ವಾಕ್ ಅಭಿಮಾನಿ ದೇವತಾ, ಮನಸ್ಸಭಿಮಾನಿ ದೇವತಾ ಎಲ್ಲರೂ ಅಲಸರಾಗಿದ್ದಾರೆ. ಅಲಸರು ಅನ್ನೋ ಶಬ್ದಕ್ಕೆ ಪರಮಾತ್ಮನಲ್ಲಿ ಮನಸ್ಸುಳ್ಳಂಥವರಾಗಿ ಅಂತ ಒಂದು ಅರ್ಥ ಹೇಳಿದೆ. ಈ ಪ್ರಾಣದೇವರಷ್ಟು ಚುರುಕಾಗಿ ಪ್ರೇರಣೆ ಮಾಡ್ತಕ್ಕವ್ರು ಅಲ್ಲ. ಅಲಸಾನ್ ನಿರೀಕ್ಷ ಸರ್ವಾನಪಿ ಮಂದಲೀಲ. ಅವರವರ ಯೋಗ್ಯತಾ ತಕ್ಕಂಗೆ ಪ್ರೇರಣೆ ಮಾಡ್ತಕ್ಕಂಥ ವಾಯುದೇವರು ಮಂದಲೀಲ. ಮಂದ ಅಂದರೆ ಕಮ್ಮಿ. ಅವರವರ ತಾರತಮ್ಯಾನುಸಾರ ಇರ್ತಕ್ಕಂಥ ದೇವತೆಗಳಿಗೆ, ಸೂರ್ಯಂಗೆ, ಚಂದ್ರಂಗೆ, ವಾಗಭಿಮಾನಿ ದೇವತೆಗಳಿಗೆ ಹಂಗೆ ಅವ್ರ ತಕ್ಕಂತೆಯೇ ಯೋಗ್ಯತಾನುಸಾರ ಲೀಲ ಮಾಡ್ತಕ್ಕಂಥವನಾಗಿ ಸಾನ್ ವಿಹಾರ ನಿರೀಕ್ಷ ಸರ್ವಾದಪಿ ಮಂದಲೀಲ ಕೈಶೋರ ಲೀಲಾಂ. ಅವರಿಗೆ ವಾಯುದೇವರು ಮುಂತಾದವರಿಗೆ ವಾಸ್ತವಿಕವಾಗಿ ಹೇಳಬೇಕಂದ್ರೆ ಅವತಾರದ ದೃಷ್ಟಿಯಿಂದ ಅಷ್ಟೇ ಹೊತ್ತು ಹನುಮಂತ ಸಣ್ಣವನಾದ, ದೊಡ್ಡವನಾದ, ಕೊನೆಗೆ ಭೀಮಸೇನ ಸಣ್ಣವನಿದ್ದ, ಆಟ ಆಡ್ದ ಅಂತ. ಮಧ್ವಾಚಾರ್ಯ ಸಣ್ಣವರಿದ್ರು, ಆಟ ಆಡಿದ್ರು, ಹಂಗೆ ಅದೆಲ್ಲ ಇಲ್ಲ. ಕೈಶೋರ ಲೀಲಾಂ, ಕಿಶೋರತನದಲ್ಲಿರ್ತಕ್ಕಂಥ ಪರಮಾತ್ಮನ ಅಷ್ಟು ಲೀಲೆಗಳನ್ನೂ ತಾನು ಸ್ಮರತಿಸ್ತ ಸೂತ್ಕಃ,
ಅತ್ಯಂತ ಉತ್ಕಂಠಿತನಾಗಿ ಸರ್ವದಾ ಪರಮಾತ್ಮನ ಲೀಲೆಗಳನ್ನೇ ಧ್ಯಾನ ಮಾಡ್ತಕ್ಕವನಾಗ್ತಿದ್ದ ಅಂತ ಇದಕ್ಕೆ ಅಧ್ಯಾತ್ಮಾರ್ಥ ಅಂತ ಹೆಸರಿಟ್ಟಿದ್ವಿ. ಪರವಾಗಿಲ್ವಾ? ಅದ್ಭುತ. ಅದ್ಭುತ. ಇದು ಪರವಾಗಿಲ್ವಾ? ಆಮೇಲೆ ಇನ್ನೊಂದು ತವಾಂಗಮಂಗಾಂಗುಲ ಎಶ್ಚರೋಂಗೆ ಇತೋ ವಿನಶ್ಯಾಮ ಅಂತ 10ನೇ ಸರ್ಗದಲ್ಲಿ ಸೌಮೇರವಂ ಗೌರವಮಾವಹಂತಿ ತವಾಂಗಮಂಗಾಂಗುಲ ಎಶ್ಚರೋಂಗೆ ಪುರಾ ವಿನಶ್ಯಾಮ ಇತೋ ದಯಾಲೋ ಸ್ವಾಮಿಂದು ಮುಂಚೇತ್ಯ ವದಂತದಾತೆ ಅಂತಿದೆ. ಸೌಮೇರವಂ ಗೌರವಮಾವಹಂತಿ. ಆಚಾರ್ಯರು ನದಿ ಸ್ನಾನಕ್ಕೆ ಸಾಯಂಕಾಲ ಹೋಗ್ತಾ ಇದ್ರು. ವಿದ್ಯಾರ್ಥಿಗಳೆಲ್ಲ ಆಟ ಆಡ್ತಾ ಇದ್ರು. ಆ ವಿದ್ಯಾರ್ಥಿಗಳೆಲ್ಲ ಆಟ ಆಡ್ತಾ ಇದ್ದಾಗ ಅವ್ರು ಆಡ್ತಿರೋ ಕಡಕ್ಕೆ ನೋಡಿದ್ರು ಆಚಾರ್ಯರು. ನಿಯುದ್ಧ ಸಿದ್ಧೈ ಯುಗಬದ್ಧಿ ವೀರಂ ಮನ್ಯಾ ಭವಂತೋ ಅಭಿಪತಂತು ಮಾಂ ದ್ರಾಕ್. ನೋಡಿ, ನೀವು ಆಟ ಆಡ್ತಿದ್ದೀರ, ನೀವೆಲ್ಲರೂ ಒಂದಾಗಿ ನಾವು ಒಬ್ಬನಾಗ್ತೀವಿ. ನನ್ನ ಜೊತೆಗೆ ಕುಸ್ತಿಗೆ ಬರ್ತೀರಾ ಬರ್ರಿ, ಆಟಕ್ಕೆ ಬರ್ತೀರಾ ಬರ್ರಿ, ನನ್ನನ್ನು ಸೋಲಿಸ್ಬೇಕು. ಆದರೆ ಒಂದು ಆಚಾರ್ಯರು ಹೇಳಿದರು, ನಾನು ಯತಿ, ನೀವೆಲ್ಲ ವಿದ್ಯಾರ್ಥಿಗಳು ಕಾಲು ಸಾಕ್ಬಿಟ್ರೆ ಏನು ಮಾಡೋದು ಅಂತ ನೀವು ಅದೆಲ್ಲ ಯೋಚನೆ ಮಾಡಬೇಡಿ. ನಿಯುದ್ಧ ಸಿದ್ಧಿ ಗೋಪದ್ಧಿವೀರಂ ಮನ್ಯಾ ಭವಂತೋ ಅಭಿಪತಂತು ಮಾಂದ್ರಾಕ್. ಹಸ್ತದಾಜ್ಞಾಂ ನಿರಾಕರೋತಿ ಯದನ್ಯಥ ಹಸ್ತದಾಜ್ಞಾಂ ನಿರಾಕರೋತಿ. ಕಾಲು ತಾಕತ್ತೆ ಕೈ ತಾಕತ್ತೆ ಅಂತ ನೀವು ಮೆಲ್ಲಕ್ಕೆ ಆಟ ಆಡೋದು, ಗುರುಗಳಿಗೆ ತಾಕ್ಬಿಟ್ರೆ ಏನು ಮಾಡೋದು ಅಂತ ನೀವು ಮಾಡೋದಾದ್ರೆ ಹಂಗೆಲ್ಲ ಮಾಡಬೇಡಿ. ಆ ದಾಕ್ಷಿಣ್ಯವೇ ಬೇಡ. ನೀವು ತಾಕಿದ್ರೆ ನನಗೆ ಪರವಾಗಿಲ್ಲ. ಯಾಕೆಂದರೆ ಒಳಗಿನ ಅರ್ಥ ಏನು, ನಿಮ್ಮೆಲ್ಲೆಲ್ಲ ನಾನೇ ಇದ್ದೀನಿ. ನಿಮ್ಮ ಕಾಲದ ನಂಗೆ ತಾಕಿದ್ರೆ ನನ್ನ ಕಾಲು ನಂಗೆ ತಾಕಿಸ್ಕೊತೀರ ಅಷ್ಟೇ. ನಿಮ್ಮೊಳಗೆಲ್ಲ ನಾನೇ ಇದ್ದೀನಿ. ನಿಮ್ಮ ಕಾಲು ತಾಕಿದ್ರೆ ನಿಮ್ಮ ಕಾಲು ನನ್ನ ಕಾಲು ನಾ ತಾಕಿಸ್ಕೊಂತೀನಿ ಅಷ್ಟೇ. ಈಗ ನಾನು ಅವ್ರಿಗಿದ ಆಗ್ಲಿಂದು ಯುದ್ಧ ಮಾಡಿದ್ರು, ಬಂದರು, ಕುಸ್ತಿಗೆ ಬಂದರು, ಇದಕ್ಕೆ ಬಂದರು, ಎಲ್ಲರನ್ನೂ ಒಟ್ಟಿಗೆ ಹಾಕ್ಬಿಟ್ಟಿದ್ದಾರೆ. ನಾವು ಅಕ್ಕಿ ಮುಟ್ಟೆ ಒಂದ್ರ ಮೇಲೆ ಒಂದು ಇರ್ತೀವಲ್ಲ, ಹಾಗೆಲ್ಲ ಹಾಕಿ ಅದ್ರ ಮೇಲೆ ಹೆಬ್ಬೆಟ್ಟಿಟ್ಟಿದ್ದಾರೆ. ಹೆಬ್ಬೆಟ್ಟಿಟ್ರೆ ಹೇಳ್ರಿ ಅಂತಾರೆ. ಯಾರಿಗೂ ಹೇಳ್ಲಿಕ್ಕಾಗಲಿಲ್ಲ. ಯಾರು ಕೆಳಗಿನವರು, ಮಧ್ಯದವರು, ಕೊನೆಯದವರು ಯಾರು ಒಬ್ರು ಹೇಳ್ಬೇಕೋ ಬೇಡ, ಯಾರಿಗೂ ಹೇಳ್ಲಿಕ್ಕಾಗಲಿಲ್ಲ. ಅಯ್ಯೋ ಗುರುಗಳೇ, ಸೋಮೇರವಂ, ಸುಮೇರು ಪರ್ವತ ಏನಿದೋ ಅಷ್ಟು ಭಾರ ನಮ್ಮ ಮೇಲಿದೆ, ದಯವಿಟ್ಟು ತೆಕ್ಕೊಳ್ಳಿ. ಸೋಮೇರವಂ ಗೌರವಮಾವಹಂತಿ ತವ ಅಂಗುಲಯಶ್ಚ. ನಿಮ್ದು ಒಂದ್ ಬೆಟ್ಟೆ ಹಿಂಗಿದೆ, ಇನ್ನು 5 ಬೆಟ್ಟಿಟ್ರೆ ನಮ್ಗೆ ಗೊತ್ತೇನು? ನಹ ಹಂಗೆ ನಮ್ಮ ಶರೀರದಲ್ಲಿಟ್ಟರೆ ಹಂಗಾಗತ್ತೆ. ಆದ್ರಿಂದ ದಯವಿಟ್ಟು ತೆಕ್ಕೊಳ್ಳಿ. ಕಿರುಚಿತಾ ಇದ್ದಾರೆ, ತೆಗಿರಿ ಅಂತ. ಇತೋ ವಿನಶ್ಯಾಮ ಪುರಾ ದಯಾಲು. ನೀವು ತೆಗಿಲ್ಲ ಅಂದ್ರೆ ನಮ್ಮ ಪ್ರಾಣನೇ ಹೋಗುತ್ತೆ. ಪ್ರಾಣ ಹೋಗಲ್ಲ. ಯಾಕೆಂದ್ರೆ ಅವ್ರ ಪ್ರಾಣ ಇವ್ರ ಕೈಗಷ್ಟೇ ಇರೋದು. ಅವ್ರದ್ದೆಲ್ಲರೂ ಪ್ರಾಣ ಇವ್ರ ಕೈಗಷ್ಟೇ ಇರೋದು. ಹೋಗಿಸ್ಲಿಕ್ಕೆ ಬಿಡಲ್ಲ. ತಮ್ಮ ಶಕ್ತಿಯನ್ನು ತೋರಿಸ್ತಿದ್ದಾರೆ. ಆ ಹುಡುಗರಿಗೆ ಶಕ್ತಿ ಹೆಂಗಿದೆ ಅಂತ ತೋರಿಸ್ತಿದ್ದಾರೆ. ಸ್ವಾಮಿನ್ ವಿಮುಂಚ ದಯಾಲು. ಆದ್ರಿಂದ ಈ ಕಷ್ಟದಿಂದ ನಮ್ಮನ್ನು ಬಿಡುಗಡೆ ಮಾಡಿ ಅಂತ ಕೇಳ್ಕೊತಾ ಇದ್ದಾರೆ. ಇದು ಮಧ್ವವಿಜಯದ ಶ್ಲೋಕ, 10ನೇ ಸರ್ಗದ್ದು ಒಂದು ಶ್ಲೋಕ. ಆಚಾರ್ಯರು ಎಲ್ಲರನ್ನು ಕರೆದು ವಿದ್ಯಾರ್ಥಿಗಳು, ಪಂಡಿತರು ಎಲ್ಲ ಇದ್ರು. ಅವ್ರ ಜೊತೆಗೆ ಆಟ ಆಡ್ಬೇಕಲ್ಲ. ಯುದ್ಧ ಸಿದ್ಧಿ. ಈಗ ನೀವು ಪ್ರಶ್ನೆ ಕೇಳಿದ್ದಕ್ಕೆಲ್ಲ ಉತ್ತರ ಹೇಳ್ತೀನಿ, ನನ್ನ ಪ್ರಶ್ನೆ ನೀವು ಉತ್ತರ ಹೇಳಿ ಅಂತಂದು. ನಿಯುದ್ಧ ಸಿದ್ಧಿ. ನಿಯುದ್ಧ ಪ್ರಶ್ನೆ ಚರ್ಚೆ ಮಾಡೋ ಯುದ್ಧ ನಡೀತಾ ಇದೆ. ಯುಗಬದ್ಧಿ ವೀರಂ, ಒಟ್ಟಿಗೆ ಪ್ರಶ್ನೆ ಮಾಡ್ಬೋದು. ವೀರಂ ಮನ್ಯಾಹ, ನಾನು ಪಂಡಿತ ಅಂತ ತಿಳ್ಕೊಂಡಿದ್ದೀರಲ್ಲ, ಹೇಳಿ. ಮನ್ಯಾ ಭವಂತು ಅಭಿಪತಂತು, ಒಟ್ಟಿಗೆ ಬಂದು ಬೇಳಿ ಅಂತಂದ್ರು. ಆಗ್ಲಿಂದು ಎಲ್ಲ ಪ್ರಶ್ನೆ ಮಾಡಿದ್ರು, ಅದಕ್ಕೆ ಉತ್ತರ ಹೇಳಿದ್ರು. ಆಚಾರ್ಯರು, ನಾನು ಪ್ರಶ್ನೆ ಮಾಡ್ತೀನಿ, ನೀವು ಓದಿದ ವಿಭಾಗನೇ ಹೇಳಿ ಪರವಾಗಿಲ್ಲ.
ಅವ್ರು ಪ್ರಶ್ನೆ ಮಾಡಿದ್ರು. ಎಲ್ಲರೂ ತಲೆ ಕೆಡಿಸ್ಕೊಳ್ಳಿಕ್ಕೆ ಶುರು ಮಾಡಿದ್ರು. ಒಬ್ರಿಗೂ ಉತ್ತರ ಹೊಳೆದಿಲ್ಲ. ಏನೋ ಯಾಕೆ ಉತ್ತರ ಹೇಳ್ತಿಲ್ಲ? ಸ್ವಾಮಿ, ನಿಮ್ಮ ಪ್ರಶ್ನೆ ಹೇ ಅಂಗ ಅಂ ಗಮಯತಿ ಇತಿ ಅಂಗ ಅಂ ಪರಮಾತ್ಮನಂ ಗಮಯತಿ, ಪರಮಾತ್ಮನ ದರ್ಶನವನ್ನು ಕೊಡ್ತಕ್ಕಂಥ ಹೇ ಮಹಾನುಭಾವರೇ, ಆಚಾರ್ಯರೇ, ತವ ಅಂಗುಲಯ, ಅಂಗುಲಿ ಎನ್ನುವ ಶಬ್ದಕ್ಕೆ ನಿಮ್ಮ ಶಾಸ್ತ್ರಗಳು, ನಿಮ್ಮ ಪ್ರಶ್ನೆಗಳು, ಮಾರ್ಮಿಕವಾಗಿರ್ತಕ್ಕಂಥ ವಿಚಾರಗಳು ನಹ ಅಂಗೆ, ಅಂಗ ಅಂದರೆ ಉತ್ತಮಾಂಗ ಅಂತ ಇಟ್ಕೋಬೇಕು. ಉತ್ತಮಾಂಗ ಅಂದರೆ ತಲೆ. ನಮ್ಮ ತಲೆ ತಿಂತಾ ಇದೆ. ನೀವು ಪ್ರಶ್ನೆ ಮಾಡಿದ್ದು ನಮ್ಮ ತಲೆ ತಿಂತಾ ಇದೆ. ಅದೇನಾಯ್ತು ಗೊತ್ತಾ? ಸೌಮ್ಯರಮಂ, ಮೇರು ಪರ್ವತ ತಲೆನಲ್ಲಿ ಬಿದ್ದು ಎಷ್ಟು ಭಾರ ಆಗುತ್ತೋ ಹಂಗೆ ಈ ನಿಮ್ಮ ಪ್ರಶ್ನೆಗಳು ಏನು ಉತ್ತರ ಅಂತಾನೆ ಗೊತ್ತಾಗ್ತಿಲ್ಲ. ಪುರಾ ವಿನಶ್ಯಾಮ. ಹಿಂಗಾದ್ರೆ ನಮಗೇನು ಹುಚ್ಚಿಡಿಯತ್ತಷ್ಟೇ. ಅದಕ್ಕೆ ನೀವೇ ಉತ್ತರ ಹೇಳಿ. ಸ್ವಾಮಿ ವಿಮುಂಚ, ವಿಮುಂಚ ಅಂದರೆ ಉತ್ತರವನ್ನು ನೀವು ಹೇಳಿ ಪ್ರಶ್ನೆಯಿಂದ ಬಿಡುಗಡೆ ಮಾಡಿ. ಸ್ವಾಮಿ ವಿಮುಂಚೇತ್ಯವದಂತದಾತೆ. ಹೀಗೆ ಅವ್ರು ಪ್ರಶ್ನೆ ಮಾಡಿ ಉತ್ತರ ಮಾಡಿದಾಗ ಆಗ್ಲಪ್ಪ ಅಂಥೇಳಿ ಅವ್ರಿಗೆ ಕೂರಿಸ್ಕೊಂಡು ಆಚಾರ್ಯರು ಅಲ್ಲೇ ಉತ್ತರ ಹೇಳ್ತಕ್ಕವರಾಗಿದ್ದಾರೆ. ಇದು 10ನೇ ಸರ್ಗದ ಇದು. ಇಂಥದ್ದೊಂದು ಎಷ್ಟೋ ಇನ್ನೂ ಇದೆ, ಮಾಡಿಕೊಂಡು ಅದನ್ನು ಒಂದೊಂದು ಗುಂಪು ಮಾಡಿ ಬರ್ತೀನಿ.